ಚಿಲ್ಡ್ರನ್, ಇವತ್ತು ಹೊಸದು ಹೇಳ್ಕೊಡ್ಬೇಕು ಅಂತ ನಾನು ಬಂದಿದ್ದೀನಿ. ಸೊ ನನಗೆ ಗೊತ್ತು ನಮ್ಮ ಪುಟಾಣಿ ಮಕ್ಕಳು ಖುಷಿಯಿಂದ ಕಲಿಯೋಕ್ಕೆ ರೆಡಿ ಇದ್ದೀರಾ. ಮೊದಲಿಗೆ ಆರ್ ಯು ಆಲ್ ರೆಡಿ ಟು ಚಾಂಟ್ ಸರಸ್ವತಿ ನಮಸ್ತುಭ್ಯಂ? ಜಾಯಿನ್ ಯುವರ್ ಹ್ಯಾಂಡ್ಸ್ ಚಿಲ್ಡ್ರನ್, ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿ ಕೈ ಮುಗಿದು ಕೈನ ಎರಡು ಜೋಡಿಸ್ಬೇಕು. ಎಲ್ಲೋ ಜೋಡಿಸೋದಲ್ಲ, ಹಿಂಗನ್ನೋದು ಹೀಗನ್ನೋದು 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 ಎಲ್ಲ ಮಾಡಬಾರ್ದು. ನಿಮ್ಮ ಎರಡು ಕೈಗಳನ್ನ ಕರೆಕ್ಟಾಗಿ ನಿಮ್ಮ ಎದೆ ಹತ್ರ ಇಟ್ಕೋಬೇಕು. ಕೈನ ಅಲ್ಲಿ ಜೋಡಿಸ್ಕೊಂಡು ಕಣ್ಣು ಮುಚ್ಚಿ ಸರಸ್ವತಿ ನಮಸ್ತುಭ್ಯಂ ಶ್ಲೋಕನ ಎಲ್ಲರೂ ಸೇರಿ ಹೇಳೋಣ. ರೆಡಿನಾ? ಎಸ್, ಕಣ್ಣು ಮುಚ್ಕೊಳ್ಳಿ. ಶುರು ಮಾಡಿ ಮಕ್ಕಳೇ. ರೆಡಿ, ಸ್ಟಾರ್ಟ್. ಹೇಳಿದ ನಂತರ ನಿಮ್ಮ ಮುಂದೆ ಇರುವ ಬುಕ್ಕನ್ನು ಎರಡು ಕೈಗಳಿಂದ ಮುಟ್ಟಿ ನಮಸ್ಕರಿಸಿ ಶುರು ಮಾಡಬೇಕು ಬರೆಯೋದಕ್ಕೆ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹೌದು ತಾನೇ? ಸೂಪರ್. ಇವತ್ತು ನಾನು ನಿಮಗೆ ಹೇಗೆ ಇದುವರೆಗೂ ಹೇಳ್ಕೊಟ್ಟಿರುವ ಆಲ್ಫಾಬೆಟ್ಸ್ನ ಜಾಯಿನ್ ಮಾಡಿ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಹೌ ಟು ಜಾಯಿನ್ ದ ಲೆಟರ್ಸ್ ಆ್ಯಂಡ್ ಟು ರೈಟ್. ಓಕೆ, say along with the phonic song and the phonic sound and write. Ready children? Look at the board. Here I have drawn 4 lines. Now follow the lines and write. 4 lines na draw ಮಾಡಿದ್ದೀನಿ. ಫಾಲೋ ಮಾಡಿಕೊಂಡು ಅದನ್ನು ನೋಡಿಕೊಂಡು ಹೇಗೆ ಜಾಯಿನ್ ಮಾಡೋದನ್ನು ಅನ್ನೋದನ್ನ ಕಲ್ತ್ಕೊಳ್ಳಿ. ಫಸ್ಟ್ ಯು ಹ್ಯಾವ್ ಟು ರೈಟ್ cursive alphabet A. In between the 2 blue lines, start writing along with the steps. Up slanting line, bend towards your right hand side, go back, make a circle, standing line and a hook. So, cursive alphabet A bardaitu. Ee hook inda kai etbardu, you have to write cursive alphabet B. Without lifting your hand, go up till the first red line, bend towards your left hand side, write standing line. Standing line barda mele upward curve baribeku, bend towards your left hand side and write half moon. ಚಂದಮಾಮ ಬರಿಬೇಕು, ಆಯ್ತಾ? ತಿರ್ಗಾ ಕೈ ಎತ್ತಬಾರ್ದು. ವಿತೌಟ್ ಲಿಫ್ಟಿಂಗ್ ಯುವರ್ ಹ್ಯಾಂಡ್ ರೈಟ್ cursive alphabet C. cursive alphabet C ಬರೆದ ಮೇಲೆ without lifting your hand write up slanting line, bend towards your right hand side, go back, come down, make a circle, go up till the first red line, write up standing line, come down without lifting your hand, come down till the second blue line and write a hook. So here cursive alphabet A, cursive alphabet B, cursive alphabet C, cursive alphabet D. Okay, now we are going to write cursive alphabet E. ಏನಪ್ಪ ಮೇಡಮೇ ಕೈ ಎತ್ತಿಬಿಟ್ರು ಅಂತ ಅನ್ಕೋಬೇಡಿ, ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಕೈ ಎತ್ತಿದ್ದೀನಿ ಅಷ್ಟೇ. ಸೊ ಫ್ರಮ್ ದ ಅಪ್ ಹುಕ್ ಬರೆದಿದ್ದೀರಲ್ಲ, ಈ ಹುಕ್ಕಿಂದ ಸ್ಟಾರ್ಟ್ ಮಾಡಬೇಕು. ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ಬ್ಲೂ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಅ ಕರ್ವ್. ಒಂದು ಕರ್ವ್ನ ಬರಿಬೇಕು ಕರ್ಸಿವ್ ಆಲ್ಫಾಬೆಟ್ ಈಗೆ. ಅಗೇನ್ ಆ ಕರ್ವ್ ಎಂಡಿಂದ ಅಪ್ ಸ್ಲ್ಯಾಂಟಿಂಗ್ ಲೈನ್ ಟಿಲ್ ದ ಫಸ್ಟ್ ರೆಡ್ ಲೈನ್, ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್, come down, 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 down till the second red line. Right upward curve. ಈ ಲೈನ್ ಮಧ್ಯದಲ್ಲಿ ಆದಮೇಲೆ ಸ್ವಲ್ಪ ಮಾತ್ರ ಮೇಲಕ್ಕೆ ಹೋಗಬೇಕು. ಅಗೇನ್ ಜಾಯಿನ್ ದ ಸ್ಟ್ಯಾಂಡಿಂಗ್ ಲೈನ್ ದೇರ್ ಆ್ಯಂಡ್ ರೈಟ್ ಸ್ಮಾಲ್ ಅಪ್ ಸ್ಲ್ಯಾಂಟಿಂಗ್ ಲೈನ್. ಸರಿಯಾಗಿ ನೋಡಬೇಕು. ಇಲ್ಲಿ ಡುಮ್ಮ ಹೊಟ್ಟೆ ಬರಬಾರ್ದು, ಸ್ಲಿಮ್ ಆಗಿರಬೇಕು ಎಫ್. ಸೊ ಕೆಲವರೆಲ್ಲರೂ ಡುಮ್ಮ ಬರೀತೀರಾ, ಹೀಗೆ ಬರೆದು ಹಿಂಗೆ ಡುಮ್ಮ ಹೊಟ್ಟೆ ಹಾಕ್ತೀರಾ. ಈ ಥರ ಡುಮ್ಮ ಹೊಟ್ಟೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಮಕ್ಕಳೇ? ಈ ಡುಮ್ಮ ಹೊಟ್ಟೆ ಬೇಡ. ಫ್ರಮ್ ಹಿಯರ್ ರೈಟ್ ಅಪ್ ಸ್ಲ್ಯಾಂಟಿಂಗ್ ಲೈನ್ ಇಲ್ಲಿ ಆಲ್ರೆಡಿ ಬರೆದಿದ್ದೀರಾ.
bend towards your right hand side, get back, make a circle, right standing line, down standing line till the second red line, right upward curve and slanting line. Cursive alphabet G. Alphabet A, Anton and apple, a, a, a. Alphabet B, blue ball, b, b, b. Alphabet C, cuddly cat, k, k, k. Alphabet D, dancing duck doodle, d, d, d. Alphabet E, elephant ears, a, a, a. Alphabet F, fat frog, f, f, f. Alphabet G, green grass, g, g, g. ನಿಮಗೆಲ್ಲರಿಗೂ ಹೊಸ ಬಟ್ಟೆ, ಮನೆ ಇದೆ, ಕೆಲವ್ರ ಮನೆಯಲ್ಲಿ ಸೈಕಲ್ ಇದೆ, ಆಟ ಸಾಮಾನುಗಳಿದೆ, ಟೈಮ್ಗೆ ಊಟ ಕೊಡ್ತಾರೆ, ಬಟ್ಟೆ ಕೊಡಿಸ್ತಾರೆ, ಬುಕ್ಸ್ ಕೊಡಿಸಿದ್ದಾರೆ, ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ. ಯಾರಪ್ಪ ನಮಗೆಲ್ಲ ಅದನ್ನೆಲ್ಲ ಕೊಡಿಸೋದು? ನಮ್ಮ ಅಪ್ಪ ಅಮ್ಮ. ಅವರು ನಮ್ಮ ಕಣ್ಣಿಗೆ ಕಾಣಿಸುವ ದೇವರು ಅಲ್ವಾ? ನಮ್ಮ ಅಪ್ಪ ಅಮ್ಮ ಎಷ್ಟು ಮುಖ್ಯ ಅಲ್ವಾ? ಸೊ ಅವ್ರು ಮಾತ್ರ ನಾವು ಏನೇ ಕೇಳಿದ ತಕ್ಷಣ ಕೊಡಿಸ್ಬಿಡ್ತಾರೆ. ಅಪ್ಪ ಅಮ್ಮ ಆಸೆ ಪಡ್ತಾರೆ, ಈ ಮಗುನ ಆ ಸ್ಕೂಲಿಗೆ ಸೇರಿಸ್ಬೇಕು, ಈ ಥರ ಬಟ್ಟೆ ಕೊಡಿಸ್ಬೇಕು, ಈ ಥರ ಫಂಕ್ಷನ್ ಕರ್ಕೊಂಡೋಗ್ಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಎಲ್ಲ ಆಸೆ ಪಡ್ತಿರ್ತಾರೆ. ಸೊ ಅವರು ನಮಗೆ ಕಣ್ಣು ಕಾಣಿಸೋ ದೇವರು ಅಂದಮೇಲೆ ಅವರು ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹೇಗೆ ನೆರವೇರಿಸ್ಕೊಡ್ತಾರೋ ಹಾಗೆ ಅಪ್ಪ ನಾವುಗಳು ಅಷ್ಟೇ ಮಕ್ಕಳಾಗಿರೋರು ನಾವು ನಮ್ಮ ಅಪ್ಪ ಅಮ್ಮನಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳಬೇಕಲ್ವಾ, ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕಲ್ವ ಅವ್ರಿಗೆ. ಹೇಗಪ್ಪ ಥ್ಯಾಂಕ್ ಯು ಹೇಳೋದು, ಹೇಗಪ್ಪ ಗ್ರ್ಯಾಟಿಟ್ಯೂಡ್ ತೋರಿಸೋದು ಅಂದರೆ ಏನೂ ಕಷ್ಟ ಇಲ್ಲ ಮಕ್ಕಳೇ, ತುಂಬ ಈಸಿ ಅದು. ಹೇಳ್ಕೊಡ್ಲಾ? ಇವತ್ತಿಂದ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ, ಪೂಜೆ, ಶ್ಲೋಕಗಳೆಲ್ಲ ಹೇಳಿದ ನಂತರ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವರ ಇಬ್ಬರ ಕಾಲುಗಳನ್ನ ಮುಟ್ಟಬೇಕು. ನೆಲ ಮುಟ್ಟೋದಲ್ಲ, ಅಪ್ಪನ ಕಾಲನ್ನ ಮುಟ್ಟಿ ನಮಸ್ಕರಿಸಬೇಕು. ಹಾಗೆ ಅಮ್ಮನ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಅವರ ಇಬ್ಬರ ಆಶೀರ್ವಾದ ತಗೊಂಡು ನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕು. ಅಂದರೆ ಶಾಲೆಗಳಿಗೆ ಹೋಗಬೇಕು ಅಥವಾ ಮನೆಯಲ್ಲೇ ಇರ್ತೀರಾ ಅಂತಂದರೆ ಚಿಕ್ಕ ಪುಟಾಣಿ ಮಕ್ಕಳನ್ನು ಶುರು ಮಾಡ್ಕೋಬೇಕು. ಇದನ್ನೆಲ್ಲ ಅಪ್ಪ ಅಮ್ಮನ ಮುಟ್ಟಿ ಕಾಲು ನಮಸ್ಕರಿಸ್ಕೊಂಡು ನಮ್ಮ ಏನು ಚಟುವಟಿಕೆಗಳು ಮಾಡ್ತೀವೋ ಅದಕ್ಕೆಲ್ಲ ಹೋಗಬೇಕು. ಹಾಗೆ ನಮ್ಮಂಥ ದೊಡ್ಡವರು ಅಷ್ಟೇ ಮನೆಯಲ್ಲಿರುವ ಅಪ್ಪ ಅಮ್ಮನ ಕಾಲನ್ನು ಮುಟ್ಟಿ ನಮಸ್ಕರಿಸಿ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕು. ಸರಿನಾ? ಇವತ್ತಿಂದ ಎಲ್ಲರೂ ಶುರು ಮಾಡ್ಕೊಳ್ಳೋಣ. ಅಪ್ಪ ಅಮ್ಮನೂ ಶುರು ಮಾಡ್ತಾರೆ, ನಮ್ಮಂಥ ಪುಟಾಣಿ ಮಕ್ಕಳುಗಳು ಮಾಡ್ತೀರಾ, ನಮ್ಮಂಥ ಕೆಲಸಕ್ಕೆ ಹೋಗೋ ಮಹಿಳೆಯರಾಗಲಿ ತಂದೆನೂ ಆಗಲಿ ಮಾಡ್ತಾರೆ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು. ಲವ್ ಯು ಚಿಲ್ಡ್ರನ್.